ನಾನು ಎಂ.ಎ. ಬಡೇನಿಯಾ ಸ್ಪರ್ಧಾ ಭೂಗೋಳಶಾಸ್ತ್ರದ ಲೇಖಕ. ಕಳೆದ 27 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭೂಗೋಳಶಾಸ್ತ್ರ ವಿಷಯವನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ಟಾಪಿಕ್ ಭೂಕಂಪಗಳು, ಅರ್ಥ್ಕ್ವೇಕ್ಸ್. ಇದು ಒಂದು ಮೇಜರ್ ಟಾಪಿಕ್. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಟಾಪಿಕ್ ಭೂಕಂಪಗಳು. ಈ ಟಾಪಿಕ್ಕಿನೊಳಗೆ ವಿಶೇಷವಾಗಿ ಕೇಸ್ ಮೇನ್ಸ್ ಎಕ್ಸಾಮಿಗೆ ಕ್ವಶನ್ಸ್ ಬಂದಿರ್ತವೆ. 15 ಮಾರ್ಕ್ಸಿನ ಕ್ವಶನ್ ಬರೀಬೇಕಾಗ್ತದೆ. ಭೂಕಂಪಗಳ ಬಗ್ಗೆ ಸಮಗ್ರ ವಿವರಣೆ ಕೊಡಿ, ಭೂಕಂಪಗಳ ಬಗ್ಗೆ ವಿವರಣೆ ಕೊಡಿ, ಈ ರೀತಿ ಕ್ವಶನ್ಸ್ ಬಂದಿರ್ತಾವೆ. 15 ಮಾರ್ಕ್ಸಿಂದು 12 ಮಾರ್ಕ್ಸಿನ ಕ್ವಶನ್ ಬಂದಿರ್ತವೆ. ಜೊತೆಗೆ HSTR ಮತ್ತು GPSTR ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸಿನ ಕ್ವಶನ್ಸ್ ಇದರಾಗ ಕವರ್ ಆಗ್ತವೆ. ಇಲ್ಲಿ ಭೂಕಂಪಗಳು, ಅರ್ಥ್ಕ್ವೇಕ್ಸ್, ಭೂಕಂಪಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಸೆಸ್ಮಾಲಜಿ ಅಂತ ಸೆಸ್ಮಾಲಜಿ. ಭೂಕಂಪಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಸೆಸ್ಮಾಲಜಿ, ಭೂಕಂಪ ಶಾಸ್ತ್ರ. ಸೆಸ್ಮಾಲಜಿ, ಭೂಕಂಪ ಶಾಸ್ತ್ರ. ದ ಸ್ಟಡಿ ಆಫ್ ಅರ್ಥ್ಕ್ವೇಕ್ಸ್. ದ ಸ್ಟಡಿ ಆಫ್ ಅರ್ಥ್ಕ್ವೇಕ್ಸ್ ಈಸ್ ನೋನ್ ಆಸ್ ಸೆಸ್ಮಾಲಜಿ. ಇದು ನಿಮಗೆ ಗೊತ್ತಿರಲಿ, ನಿಮ್ಮ PSI ಎಕ್ಸಾಮ್ದಾಗ ಕೇಳಿದಂಥ ಕ್ವಶನ್. ಸೆಸ್ಮಾಲಜಿ ಎದಕ್ಕೆ ಸಂಬಂಧಪಟ್ಟಿರ್ತದೆ? ಸೆಸ್ಮಾಲಜಿ ಅನ್ನೋದು ಭೂಕಂಪಗಳಿಗೆ ಸಂಬಂಧಪಟ್ಟಿರ್ತದೆ. ಸೆಸ್ಮಾಲಜಿ ಅನ್ನೋದು ಭೂಕಂಪಗಳಿಗೆ ಸಂಬಂಧಪಟ್ಟಿರ್ತದೆ. ಹೌದಾ? ಇಲ್ಲಿ ಭೂಕಂಪಗಳು ಅಂದ್ರೆ ಏನು ಒಂದು ಪಾಯಿಂಟ್ ಬರ್ಕೊಡ್ರಿ. ಭೂಕಂಪಗಳು ಎದಕ್ಕೆ ಭೂಕಂಪಗಳು ಅಂತ ಕರೆದಾರೆ? ಭೂಮಿಯ ಆಂತರಿಕ ಶಕ್ತಿಯಿಂದ, ಭೂಮಿಯ ಆಂತರಿಕ ಶಕ್ತಿಯಿಂದ ಭೂಮಿಯ ಮೇಲ್ಭಾಗದಲ್ಲಿ ಕಂಪನ ಉಂಟಾಗುವುದಕ್ಕೆ ಭೂಕಂಪಗಳು. ಭೂಕಂಪಗಳು ಅಂತಂದ್ರೆ ಭೂಮಿಯ ಆಂತರಿಕ ಶಕ್ತಿಯಿಂದ ಭೂಮಿಯ ಮೇಲ್ಭಾಗದಲ್ಲಿ ಕಂಪನ ಉಂಟಾಗುವುದಕ್ಕೆ ಭೂಕಂಪಗಳು. ಕಂಪನ ಅಂತಂದ್ರೆ ಭೂಕಂಪಗಳು ಆದಾಗ ಭೂಮಿಯ ಮೇಲ್ಪದವು ನಡುಗ್ತದೆ, ಶೇಕ್ ಆಗ್ತದೆ, ವೈಬ್ರೇಟ್ ಆಗ್ತದೆ. ಇದಕ್ಕೆ ನಾವು ಭೂಕಂಪಗಳು ಅಂತ ಕರೆದೇವೆ. ಆಕ್ಚುಲಿ ಮೀನಿಂಗ್ ಆಫ್ ಅರ್ಥ್ಕ್ವೇಕ್ಸ್, the natural vibration of the earth crust is known as earthquakes. The natural movement of the earth surface is known as earthquakes. ಇಲ್ಲಿ ಭೂಕಂಪಗಳು, ಭೂಕಂಪಗಳು ಅಂದ್ರೆ ಅದೊಂದು ಎನರ್ಜಿ, ಅದೊಂದು ಶಕ್ತಿ. ಭೂಮಿಯ ಕೇಂದ್ರ ಭಾಗದೊಳಗೆ ಏನು ಶಕ್ತಿ ಉತ್ಪತ್ತಿ ಆಗ್ತದೆ, ಆ ಭೂಮಿಯ ಕೇಂದ್ರ ಭಾಗದಲ್ಲಿ ಆ ಉತ್ಪತ್ತಿಯಾಗುವಂತ ಶಕ್ತಿ, ಆ ಭೂಮಿಯ ಕೇಂದ್ರ ಭಾಗದಲ್ಲಿ ಉತ್ಪತ್ತಿಯಾಗುವಂತಹ ಶಕ್ತಿ ಏನಿದೆಯಲ್ಲ, ಅದು ವಿಶೇಷವಾಗಿ ಆ ಭೂಕಂಪಗಳ ಮೂಲಕ ಹೊರಗೆ ಬರ್ತದೆ, ಜ್ವಾಲಾಮುಖಿಗಳ ಮೂಲಕ ಹೊರಗೆ ಬರ್ತದೆ. ಇಲ್ಲಿ ಭೂಕಂಪಗಳು, ಭೂಕಂಪಗಳು ಪ್ರಾರಂಭಗೊಳ್ಳುವ ಕೇಂದ್ರ ಬಿಂದುವಿಗೆ, ಭೂಕಂಪಗಳು ಪ್ರಾರಂಭಗೊಳ್ಳುವ ಕೇಂದ್ರ ಬಿಂದುವಿಗೆ ಏನಂತ ಕರೆದಾರಪ್ಪ ಅಂತಂದ್ರೆ ಭೂಕಂಪ ನಾಭಿ ಅಂತ ಕರೆದಾರೆ. ಭೂಕಂಪ ನಾಭಿ. ಹೌದಾ? ಭೂಕಂಪಗಳು ಪ್ರಾರಂಭಗೊಳ್ಳುವ ಕೇಂದ್ರ ಬಿಂದುವಿಗೆ ಭೂಕಂಪ ನಾಭಿ. ಇದಕ್ಕೆ ಇಂಗ್ಲಿಷ್ನೊಳಗೆ ಸೆಸ್ಮಿಕ್ ಫೋಕಸ್, ಸೆಸ್ಮಿಕ್ ಫೋಕಸ್ ಅಥವಾ ಹೈಪೋಸೆಂಟರ್, ಅದ ಇಂಗ್ಲಿಷ್ನೊಳಗೆ ಇದಕ್ಕೆ ಸೆಸ್ಮಿಕ್ ಫೋಕಸ್ ಅಂತ ಕರೆದಾರೆ. ಸೆಸ್ಮಿಕ್ ಫೋಕಸ್, ಸೆಸ್ಮಿಕ್ ಫೋಕಸ್ ಅಥವಾ ಹೈಪೋಸೆಂಟರ್, ಹೈಪೋಸೆಂಟರ್ ಅಂತ ಕರೆದಾರೆ. ಹೈಪೋಸೆಂಟರ್, ಸೆಸ್ಮಿಕ್ ಫೋಕಸ್ ಅಥವಾ ಹೈಪೋಸೆಂಟರ್. ಇದು ನಿಮಗೆ ಗೊತ್ತಿರಲಿ, ಸುಮಾರು ಎಕ್ಸಾಮ್ದಾಗ ಕೇಳಿದ್ದಾನೆ, ಸುಮಾರು CT ಒಳಗೆ ಕೇಳಿದ್ದಾನೆ. ಓಕೆ, ಸೆಸ್ಮಿಕ್ ಫೋಕಸ್ ಎದಕ್ಕೆ ಸಂಬಂಧಪಟ್ಟಿರ್ತದೆ? ಭೂಕಂಪಗಳಿಗೆ. ಭೂಕಂಪಗಳು ಪ್ರಾರಂಭಗೊಳ್ಳುವ ಕೇಂದ್ರ ಬಿಂದು
ಯಾವುದಂತಂದ್ರೆ ಸೆಸ್ಮಿಕ್ ಫೋಕಸ್, ಭೂಕಂಪದ ಒಳಕೇಂದ್ರ ಅಥವಾ ಭೂಕಂಪ ನಾಭಿ. ಬಟ್ ಎಕ್ಸಾಮ್ದಲ್ಲಿ ನಿಮಗೆ ಭೂಕಂಪ ನಾಭಿ ಕೊಟ್ಟಾನೆ, ಸೆಸ್ಮಿಕ್ ಫೋಕಸ್ ಕೊಟ್ಟಾನೆ. UPSC ಒಳಗೆ ಹೈಪೋಸೆಂಟರ್ ಓಕೆ, ಇಲ್ಲಿ UPSC ಒಳಗೆ ಹೈಪೋಸೆಂಟರ್ ಕೊಟ್ಟಿದ್ದಾನೆ. ಹೈಪೋಸೆಂಟರ್ ಇದೆಲ್ಲ ಒಂದ ಆಗಿರ್ತದೆ, ನಿಮಗೆ ಗೊತ್ತಿರಲಿ. ಹೈಪೋಸೆಂಟರ್ ಆಗಿರ್ತದೆ. ಎಸ್, ಹೈಪೋಸೆಂಟರ್. ಇದು ಇಲ್ಲಿಂದ ಭೂಕಂಪಗಳು ಪ್ರಾರಂಭಗೊಳ್ಳುತ್ತಾವೆ. ಅಲ್ಲಿಂದ ಭೂಮಿಯ ಮೇಲ್ಭಾಗದಲ್ಲಿ ಭೂಕಂಪಗಳು ಸಂಭವಿಸುವ ಪ್ರದೇಶಕ್ಕೆ, ಬಿಂದುವಿಗೆ ಭೂಕಂಪದ ಅಧಿಕೇಂದ್ರ ಅಂತ ಕರೆದಾರೆ. ಭೂಕಂಪದ ಅಧಿಕೇಂದ್ರ, ಹೌದಾ? ಭೂಕಂಪದ ಅಧಿಕೇಂದ್ರ ನಿಮ್ಮ PSI ಎಕ್ಸಾಮ್ದಾಗ ಕೇಳಿದ್ದಾನ, ನೇರವಾಗಿ ಕೊಟ್ಟಾನ ಪ್ರಶ್ನೆ. ಅಧಿಕೇಂದ್ರ ಎದಕ್ಕೆ ಸಂಬಂಧಪಟ್ಟೈತಿ ಪ್ರಶ್ನೆ ಕೇಳಿದ್ದಾನ. ಅಧಿಕೇಂದ್ರ ಭೂಕಂಪಗಳಿಗೆ ಸಂಬಂಧಪಟ್ಟಿರ್ತದೆ. ಇದು ಹೊರಗಿದೆ, ಎಪಿಸೆಂಟರ್ ಒಳಗಿದೆ. ಇದಕ್ಕೆ ನಾವು ಇಂಗ್ಲಿಷ್ ಒಳಗೆ ಎಪಿಸೆಂಟರ್ ಅಂತ ಕರೆದೇವಿ. ಎಪಿಸೆಂಟರ್ ನಿಮಗೆ ಗೊತ್ತಿರಲಿ. ಎಪಿಸೆಂಟರ್ ಅದ, ಇದನ್ನು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಭೂಕಂಪಗಳು ಪ್ರಾರಂಭಗೊಳ್ಳುವ ಕೇಂದ್ರ ಬಿಂದು ಭೂಕಂಪ ನಾಭಿ ಅಥವಾ ಎಪಿಸೆಂಟರ್ ಅಥವಾ ಹೈಪೋಸೆಂಟರ್ ಅಥವಾ ಭೂಕಂಪದ ಒಳಕೇಂದ್ರ. ಭೂಕಂಪಗಳು ಸಂಭವಿಸುವ ಹೊರ ಪ್ರದೇಶಕ್ಕೆ, ಹೊರಭಾಗಕ್ಕೆ ಎಪಿಸೆಂಟರ್. ಭೂಕಂಪದ ಹೊರ ಕೇಂದ್ರ, ಭೂಕಂಪದ ಬಾಹ್ಯ ಕೇಂದ್ರ, ಅದಕ್ಕೆ ನಾವು ಎಪಿಸೆಂಟರ್ ಅಂತ ಕರೆದೇವಿ. ಇದು ನಿಮಗೆ ಗೊತ್ತಿರಲಿ. ಇನ್ನು ಭೂಕಂಪಗಳಿಗೆ ಸಂಬಂಧಪಟ್ಟಂತೆ ಭೂಕಂಪಗಳನ್ನು ಅಳೆಯುವಂತಹ ಸಾಧನ, earthquakes are measured by, ಭೂಕಂಪಗಳನ್ನು ಅಳೆಯುವಂತಹ ಸಾಧನ ಯಾವುದಪ್ಪ ಅಂತಂದ್ರೆ ಸೆಸ್ಮೋಗ್ರಾಫ್. ಭೂಕಂಪಗಳನ್ನು ಅಳೆಯುವಂತಹ ಸಾಧನ ಸೆಸ್ಮೋಗ್ರಾಫ್ ಅಂತ ಕರೆದಾರೆ. ಸೆಸ್ಮೋಗ್ರಾಫ್ ಇದು ನಿಮಗೆ ಗೊತ್ತಿಲ್ಲ. ಸೆಸ್ಮೋಗ್ರಾಫ್ ಬಟ್ ಇದು ತಗೊಳ್ತಾ ಇಲ್ಲ, ಇದು ಮಾಡ್ಕೊಳ್ಳಿ. ಸೆಸ್ಮೋಗ್ರಾಫ್ ಭೂಕಂಪಗಳನ್ನು ಅಳೆಯುವಂತಹ ಸಾಧನ ಸೆಸ್ಮೋಗ್ರಾಫ್. ಭೂಕಂಪಗಳನ್ನು ಅಳೆಯುವಂತಹ ಸಾಧನ ಸೆಸ್ಮೋಗ್ರಾಫ್. ಕನ್ನಡದೊಳಗೆ ಭೂಕಂಪ ಮಾಪಕ. ದಿ earthquakes recording center is called seismograph. ಭೂಕಂಪಗಳನ್ನು ಅಳೆಯುವಂತಹ ಸಾಧನ ಇದು ಸೆಸ್ಮೋಗ್ರಾಫ್ ಆಗಿರ್ತದೆ. ಇದು ನಿಮಗೆ ಗೊತ್ತಿರಲಿ, ಹೌದಾ? ಬೇರೆ ಇಲ್ಲಿ ಡೈಗ್ರಾಮ್ ಬರ್ತಾವೆ. ಓಕೆ, ಬೇರೆ ಡೈಗ್ರಾಮ್ಸ್ ಇಲ್ಲಿ ಬರ್ತಾವೆ. ಸೆಸ್ಮೋಗ್ರಾಫ್ ಅನ್ನೋದು ಇದು ಸ್ವಯಂ ದಾಖಲಾತಿ ಮಾಡಿಕೊಳ್ಳುವಂತಹ ಸಾಧನ. ಅದ್ರಾಗ ಆ ಮಷೀನ್ ಒಳಗೆ ಅದ ಪೇಪರ್ ಇಟ್ಟಿರ್ತಾರೆ. ಆ ಭೂಕಂಪಗಳ ಹೆಂಗ ತೀವ್ರತೆ ಹೆಚ್ಚಾಕೊಂತ ಹೋಗ್ತದೆ, ವೈಬ್ರೇಷನ್ ಹೆಂಗ ಹೆಚ್ಚಾಕೊಂತ ಹೋಗ್ತದೆ, ಅದು ಗ್ರಾಫ್ ಹಾಳೆಯ ಮೇಲೆ ಸ್ವಯಂ ದಾಖಲಾತಿ ಮಾಡಿಕೊಳ್ಳುವಂತಹ ಸಾಧನ. ಹೌದಾ? ಎಲ್ಲೆಲ್ಲಿ ಲೈನ್ಸ್ ಸಣ್ಣ ಅದಾವ, ಸಾಧಾರಣ ಭೂಕಂಪ. ಎಲ್ಲೆಲ್ಲಿ ಲೈನ್ಸ್ ಹೆಚ್ಚಾಕೊಂತ ಹೋಗಿದ್ದಾವ, ಅದು ಹೆಚ್ಚು ಪ್ರಮಾಣದ ಭೂಕಂಪ ಆಗಿರ್ತದೆ. ಹಿಂಗೆ ಸೆಸ್ಮೋಗ್ರಾಫ್ ಸುಮಾರು ಚಿತ್ರಗಳು ಇಲ್ಲಿ ಕಂಡು ಬರ್ತಾವ ನೋಡಿ. ಇಲ್ಲಿ ಕಂಡು ಬರ್ತಾವೆ. ಹೌದಾ? ಇದು ಸಹ ಸೆಸ್ಮೋಗ್ರಾಫ್. ಅದ್ರಾಗ ಇದು ಪೇಪರ್ ಹಾಕಿರ್ತಾರೆ, ಗ್ರಾಫ್ ಪೇಪರ್. ಅದು ಸ್ವಯಂ ದಾಖಲಾತಿ ಮಾಡಿಕೊಳ್ಳುತ್ತದೆ, ಗೊತ್ತಿರಲಿ. ಈ ಸೆಸ್ಮೋಗ್ರಾಫ್ ಯಾರು ಕಂಡು ಹಿಡಿದಾರೆ?
ಯಾವ ವರ್ಷದಾಗ ಕಂಡು ಹಿಡಿದಾರ? 1880ರಾಗ. 1880ರೊಳಗೆ ಇಂಗ್ಲೆಂಡ್ ದೇಶದ ಒಬ್ಬ ವ್ಯಕ್ತಿ ಕಂಡು ಹಿಡಿದಾನ, ಜೊಹಾನ್ ಮಿಲ್ನೆ ಅನ್ನುವಂಥ ವ್ಯಕ್ತಿ. ಜೊಹಾನ್ ಮಿಲ್ನೆ ಅನ್ನುವಂಥ ವ್ಯಕ್ತಿ ಇದನ್ನು ಕಂಡು ಹಿಡಿದಾನ. ಜೊಹಾನ್ ಮಿಲ್ನೆ, ಇದು ರೈಟಿಂಗ್ ಏನೇನು ಮಾಡ್ಕೊಳ್ತಾ ಇದೆ. ಓಕೆ, ಜೊಹಾನ್ ಮಿಲ್ನೆ, ಇಂಗ್ಲೆಂಡ್ ದೇಶದ ಜೊಹಾನ್ ಮಿಲ್ನೆ ಅನ್ನುವಂಥ ವ್ಯಕ್ತಿ ಭೂಕಂಪ ಮಾಪಕವನ್ನು ಕಂಡುಹಿಡಿದಾನ. ಭೂಕಂಪ ಮಾಪಕ ಯಾರು ಕಂಡುಹಿಡಿದಾರಪ್ಪ ಅಂತಂದ್ರೆ ಜೊಹಾನ್ ಮಿಲ್ನೆ ಅನ್ನುವಂಥ ವ್ಯಕ್ತಿ ಇದನ್ನ ಕಂಡುಹಿಡಿದಾನ. ಓಕೆ, ಎಸ್. ಅದೇ ರೀತಿ ಮತ್ತೊಂದು ಬರ್ತದೆ, ಭೂಕಂಪಗಳನ್ನು ಅಳೆಯುವಂತಹ ಸಾಧನ ಮಾರ್ಕೆಲಿ ಮಾಪಕ. ಹೌದಾ? ಮಾರ್ಕೆಲಿ ಸ್ಕೇಲು ಯೂಸ್ ಮಾಡ್ತಾರೆ. ಮಾರ್ಕೆಲಿ ಮಾಪಕ ಅಥವಾ ಮಾರ್ಕೆಲಿ ಸ್ಕೇಲ್, ಅದ ಮಾರ್ಕೆಲಿ ಸ್ಕೇಲು ಯೂಸ್ ಮಾಡ್ತಾರೆ. ಓಕೆ, ಸೆಸ್ಮೋಗ್ರಾಫ್ ಯೂಸ್ ಮಾಡ್ತಾರೆ, ಮಾರ್ಕೆಲಿ ಸ್ಕೇಲು ಯೂಸ್ ಮಾಡ್ತಾರೆ. ಇನ್ನೊಂದು ಬರ್ತದೆ ಮ್ಯಾಗ್ನಿಟ್ಯೂಡ್ನಲ್ ಸ್ಕೇಲ್. ಇದನ್ನ UPSC ಒಳಗೆ ಕೇಳ್ಯಾನ ನೋಡ್ರಿ, IAS ಎಕ್ಸಾಮ್ದಾಗ. ಭೂಕಂಪಗಳನ್ನು ಯಾವುದರಿಂದ ಅಳೆಯುತ್ತಾರೆ? ಭೂಕಂಪಗಳನ್ನು ಅಳೆಯುವಂತಹ ಮಾನ, ಓಕೆ, ಸಾಧನ ಮಾರ್ಕೆಲಿ ಸ್ಕೇಲ್ ಒಂದಾಗಿರ್ತದೆ. ಅದರ ಜೊತೆಗೆ ಮ್ಯಾಗ್ನಿಟ್ಯೂಡ್ನಲ್ ಸ್ಕೇಲ್ ಒಂದಾಗಿರ್ತದೆ. ಅದರ ಜೊತೆಗೆ ಸೆಸ್ಮೋಗ್ರಾಫ್. ಅದು ಮೂರು ಅದಾವ. ಒಂದು ಸೆಸ್ಮೋಗ್ರಾಫ್, ಒಂದು ಮಾರ್ಕೆಲಿ ಸ್ಕೇಲ್, ಒಂದು ಮ್ಯಾಗ್ನಿಟ್ಯೂಡ್ನಲ್ ಸ್ಕೇಲ್ ಆಗಿರ್ತದೆ. ಇವೆಲ್ಲ ನಿಮಗೆ ಗೊತ್ತಿರಲಿ. ಇನ್ನ ಭೂಕಂಪಗಳನ್ನು, ಆ ಭೂಕಂಪಗಳ ವೇಗವನ್ನು, ದ ವೆಲಾಸಿಟಿ ಆಫ್ ಅರ್ತ್ ಕ್ವೇಕ್ಸ್, ಭೂಕಂಪಗಳ ತೀವ್ರತೆಯನ್ನು, ಭೂಕಂಪಗಳ ವೇಗವನ್ನು ಯಾವ ಮಾನದಾಗ ಅಳಿತಾರಪ್ಪ ಅಂದ್ರೆ ರಿಕ್ಟರ್ ಸ್ಕೇಲ್ದಾಗ ಅಳಿತಾರೆ. ರಿಕ್ಟರ್ ಸ್ಕೇಲ್ದೊಳಗೆ ಅದನ್ನು ಮೆಜರ್ಮೆಂಟ್ ಮಾಡ್ತಾರೆ. ರಿಕ್ಟರ್ ಸ್ಕೇಲ್. ಹೌದಾ? ಭೂಕಂಪಗಳ ತೀವ್ರತೆಯನ್ನು, ಭೂಕಂಪಗಳ ಒತ್ತಡವನ್ನು, ಭೂಕಂಪಗಳ ವೆಲಾಸಿಟಿಯನ್ನು ಅಳೆಯುವಂತಹ ಮಾನ, ಸೂಚಿಸುವಂತಹ ಮಾನ, ಅದು ರಿಕ್ಟರ್ ಮಾನ ಆಗಿರ್ತದೆ, ರಿಕ್ಟರ್ ಸ್ಕೇಲ್ ಆಗಿರ್ತದೆ. ಈ ರಿಕ್ಟರ್ ಸ್ಕೇಲ್, ಈ ಮಾನ ಯಾರು ಕಂಡುಹಿಡಿದಾರಪ್ಪ ಅಂತಂದ್ರೆ 1935ರೊಳಗೆ ಅಮೇರಿಕಾ ದೇಶದ, ಓಕೆ, ಅಮೇರಿಕಾ ದೇಶದ ರಿಕ್ಟರ್ ಅನ್ನುವಂಥ ವ್ಯಕ್ತಿ, ಓಕೆ, ರಿಕ್ಟರ್ ಅನ್ನುವಂಥ ವ್ಯಕ್ತಿನ ಇದನ್ನ ಕಂಡುಹಿಡಿದಾನೆ. ಇವೆಲ್ಲ ನೆನ್ಪಿಟ್ಕೊಡಿ. ಈಗೇನು ಕೊಟ್ಟೆಲ್ಲ ಇವೆಲ್ಲ ಕೇಳುವಂತ ಕ್ವಶನ್ಸ್ ಈ ಟಾಪಿಕ್ದಾಗ. ಈಗೇನು ಹೇಳಾಕತ್ತೀನಿ ಭೂಕಂಪಗಳು, ಈ ಟಾಪಿಕ್ದಾಗ ಇವು ಎಲ್ಲ ಎಕ್ಸಾಮ್ದಾಗ ಕಾಮನ್ ಆಗಿ ಕೇಳುವಂತ ಪ್ರಶ್ನೆ. ಎಲ್ಲ CET ಒಳಗೆ ಇವನ್ನ ಕಾಮನ್ ಆಗಿ ಕೇಳ್ತಾನೆ. ಅದ ಇನ್ನು ಮುಂದೆ ಬರೆಯುವುದು ಬರ್ತದೆ. ನಾನು ಇವಾಗ ಅದನ್ನ ಒಂದೊಂದು, ಇದರ ಅರ್ಥ ನಿಮ್ಗೆಲ್ಲರಿಗೂ ಓಕೆ. ಇನ್ನ ಭೂಕಂಪಗಳಿಗೆ ಸಂಬಂಧಪಟ್ಟಂಗೆ ಭೂಕಂಪಗಳಿಗೆ ಕಾರಣಗಳು, ಕಾಸಸ್ ಆಫ್ ದಿ ಅರ್ತ್ ಕ್ವೇಕ್ಸ್. ಭೂಕಂಪಗಳಿಗೆ ಕಾರಣಗಳು, ಕಾಸಸ್ ಆಫ್ ದಿ ಅರ್ತ್ ಕ್ವೇಕ್ಸ್. ಭೂಕಂಪಗಳಿಗೆ ಕಾರಣಗಳು. ಭೂಕಂಪಗಳು ಸಂಭವಿಸಲು ಮುಖ್ಯವಾಗಿ ಎರಡು ಕಾರಣಗಳು ಬರ್ತವೆ. ಒಂದೇ ಸ್ವಾಭಾವಿಕ ಕಾರಣಗಳು, ಮತ್ತೊಂದು ಕೃತಕ ಕಾರಣಗಳು.
ಸ್ವಾಭಾವಿಕ ಕಾರಣಗಳು ಮತ್ತು ಕೃತಕ ಕಾರಣಗಳು. ಇದು 15 ಮಾರ್ಕ್ಸಿನ ಕ್ವಶನ್ ಕೇಳಿದಾಗ ಬರೆಯುವುದಿದು. ಪೂರ್ತಿ ಭೂಕಂಪಗಳ ಬಗ್ಗೆ ವಿವರಣೆ ಕೇಳಿದಾಗ ಮೇನ್ಸ್ ಎಕ್ಸಾಮ್ದಾಗ ಬರೆಯುವಂತಹ ಪ್ರಶ್ನೆ ಎಲ್ಲ ಕೂಡ ಬರಿಬೇಕು. ಸ್ವಾಭಾವಿಕ ಕಾರಣಗಳು, ಹಾಗಾದ್ರೆ ಯಾವ ಯಾವ ಸ್ವಾಭಾವಿಕ ಕಾರಣಗಳು ಆಗಿರ್ತಾವ ಭೂಕಂಪಗಳಿಗೆ? ಒಂದು ಕಾರಣ ಏನಪ್ಪಾ ಅಂತಂದ್ರೆ ಭೂಫಲಕಗಳ ಘರ್ಷಣೆ. ಭೂಫಲಕಗಳ ಘರ್ಷಣೆ. ಭೂಫಲಕಗಳ ಘರ್ಷಣೆ ಇದು ಒಂದು ಮೇಜರ್. ಶಿಲೆಗಳ ಜಾರುವಿಕೆ. ಶಿಲೆಗಳು ಜಾರುವಿಕೆ. ಭೂಕುಸಿತ. ಹಿಮಪಾತ. ಕೇಂದ್ರದ ಒತ್ತಡ. ಸಾಮಾನ್ಯವಾಗಿ ಈ ಕಾರಣಗಳಿಂದ ಭೂಕಂಪಗಳು ಆಗ್ತವೆ. ಭೂಫಲಕಗಳ ಘರ್ಷಣೆ ನಾನು ನಿಮಗೆ ನಿನ್ನೆ ಹೇಳೇನಿ. ಪ್ಲೇಟ್ಸ್ ಲಾಸ್ಟಿಗೆ ನಾನು ಇಮೇಜ್ ತೋರಿಸಿ ನೋಡ್ರಿ. ಭೂಫಲಕಗಳು, ಭೂಮಿಯ ಮೇಲೆ 6 ಭೂಫಲಕಗಳು ಅದಾವ, 20 ಉಪಫಲಕಗಳು ಅದಾವ, 1200 ಚಿಕ್ಕ ಫಲಕಗಳು ಅದಾವ. ಆ ಭೂಫಲಕಗಳು ಘರ್ಷಣೆ ಮಾಡ್ತಾವ. ಭೂಫಲಕಗಳು ಕೂಡುವ ವಲಯಗಳು, ಭೂಫಲಕಗಳ ವಿಭಜನಾ ವಲಯಗಳು ಬರ್ತಾವಿಲ್ಲ. ಆ ಭೂಫಲಕಗಳು ಕೂಡಬೇಕಾದ್ರೆ ಘರ್ಷಣೆ ಮಾಡ್ತಾವ, ಭೂಕಂಪಗಳು ಆಗ್ತಾವ, ಜ್ವಾಲಾಮುಖಿಗಳು ಆಗ್ತಾವ. ಭೂಫಲಕಗಳ ವಿಭಜನಾ ವಲಯ, ಭೂಫಲಕಗಳು ಬೇರ್ಪಡ್ತಾವ. ಅವು ಬೇರ್ಪಡಬೇಕಾದ್ರೆ ಏನಾಗ್ತದೆ? ಕೇಂದ್ರದಿಂದ ಆ ಒತ್ತಡ ಹೊರಗೆ ಬರ್ತದೆ. ಅದು ಸಹ ಭೂಕಂಪಗಳಿಗೆ ಮತ್ತು ಜ್ವಾಲಾಮುಖಿಗಳಿಗೆ ಕಾರಣವಾಗ್ತದೆ. ಒಂದು ನೆನಪಿಟ್ಕೊಳ್ರಿ, ಭೂಕಂಪಗಳು ಜ್ವಾಲಾಮುಖಿಗಳು ಮ್ಯಾಕ್ಸಿಮಮ್ ಎಲ್ಲಿ ಆಗ್ತಾವ? ಭೂಫಲಕಗಳು ಕೂಡುವ ವಲಯ, ಭೂಫಲಕಗಳ ವಿಭಜನಾ ವಲಯ. ಎಲ್ಲಿ ಭೂಫಲಕಗಳು ಕೂಡ್ಯಾವ, ಎಲ್ಲಿ ಭೂಫಲಕಗಳು ವಿಭಜನೆಗೊಂಡಾವ, ವಿಶೇಷವಾಗಿ ಅಲ್ಲೇ ಭೂಕಂಪಗಳು ಆಗ್ತಾವ. ಮೇಜರ್ ಇದು ಭೂಫಲಕಗಳ ಘರ್ಷಣೆ, ಇದು ಬಹಳ ಮೇಜರ್. ಇನ್ನ ಶಿಲೆಗಳು ಜಾರುವಿಕೆ, ಶಿಲೆಗಳು ಉರುಳುವಿಕೆ, ಶಿಲೆಗಳು ಜಾರುವಿಕೆ, ಇವೆಲ್ಲ ಮೈನರ್. ಎತ್ತರವಾದಂತಹ ಪರ್ವತ ಪ್ರದೇಶಗಳಿಂದ ದೊಡ್ಡ ದೊಡ್ಡ ಗಾತ್ರದ ಬಂಡೆಗಳು, ದೊಡ್ಡ ದೊಡ್ಡ ಗಾತ್ರದ ಶಿಲೆಗಳು ಕೆಳಗೆ ಉರುಳು ಬೀಳ್ತಾವ. ಆ ಶಿಲೆಗಳು ಕೆಳಗೆ ಬಿದ್ದು ಅಂತಂದ್ರೆ ಅದರ ಭಾರ ಕೇಂದ್ರದ ಒತ್ತಡ ಭೂಕಂಪಗಳಿಗೆ ಕಾರಣವಾಗ್ತದೆ. ಅದೇ ರೀತಿ ಭೂಕುಸಿತ, ಲ್ಯಾಂಡ್ ಸ್ಲೈಡ್ಸ್, ವಿಶೇಷವಾಗಿ ಸುಣ್ಣದ ಗಲ್ಲು ಪ್ರದೇಶದೊಳಗೆ ಭೂಮಿ ಒಳಗೆ ಕುಸಿತದೆ, ಭೂಮಿ ಒಳಗಿಂದ ಒಳಗೆ ಕುಸಿತದೆ. ವಿಶೇಷವಾಗಿ ಎಲ್ಲಿ ಭೂಮಿ ಮೃದುವಾಗಿರ್ತದೆ, ನೀರಿನ ಸಂಪರ್ಕದಿಂದ ಅದು ಒಳಗೆ ಕುಸಿತದೆ. ಅದು ಒಳಗೆ ಕುಸಿತಂತಂದ್ರೆ ಅಲ್ಲಿ ಆಳವಾದಂಥ ತಗ್ಗುಗಳು ನಿರ್ಮಾಣಗೊಳ್ತಾವ. ಮುಂದೆ ಆ ಪ್ರದೇಶದೊಳಗೆ ಭೂಕಂಪಗಳು ಆಗ್ತಾವ. ಇದು ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಹಿಮಪಾತ, ಅವಲಾಂಚಸ್. ಹಿಮಪಾತ, ಎತ್ತರವಾದಂತಹ ಪರ್ವತ ಪ್ರದೇಶಗಳ ಮೇಲೆ ಹಿಮ ಬಿದ್ದಿರ್ತದೆ.
ನೂರಾರು ಮೀಟರ್ ಎತ್ತರವಾದಂಥ ಹಿಮ ಬಿದ್ದಿರ್ತದೆ, ಸಾವಿರಾರು ಚದುರ ಕಿಲೋಮೀಟರ್ ವಿಸ್ತಾರವಾದಂಥ ಹಿಮ ಬಿದ್ದಿರ್ತದೆ. ಆ ಮೇಲ್ಭಾಗದ ಹಿಮ ಒಮ್ಮಿಂದೊಮ್ಲೆ ಕಡ್ಕೊಂಡು ಕೆಳಗೆ ಬಿತ್ತಪ್ಪ ಅಂತಂದ್ರೆ, ಓಕೆ, ಅದು ಒಮ್ಮಿಂದೊಮ್ಲೆ ಕಡ್ಕೊಂಡು ಕೆಳಗೆ ಬಿತ್ತಪ್ಪ ಅಂತಂದ್ರೆ ಸಾವಿರಾರು ಟನ್ ತೂಕವನ್ನು ಹೊಂದಿರ್ತದೆ, ಸಾವಿರಾರು ಟನ್ ಭಾರವನ್ನು ಹೊಂದಿರ್ತದೆ. ಅದರ ಭಾರಕ್ಕೆ ಏನಿದೆಯಲ್ಲ ಅದು ಭೂಮಿ ಮೇಲೆ ಏನು ಮಾಡ್ತದೆ, ಭಾರ ಹೆಚ್ಚಾತಂತದ, ಒಳಗೆ ಒತ್ತಡ ಹೆಚ್ಚಾಗ್ತದೆ, ಅದು ಭೂಕಂಪಗಳಿಗೆ ಕಾರಣವಾಗ್ತದೆ. ಅದರ ಜೊತೆಗೆ ಕೇಂದ್ರದ ಒತ್ತಡ, ಈ ಬೇರೆ ಬೇರೆ ಕಾರಣಗಳಿಂದ ಒತ್ತಡ ನಿರ್ಮಾಣಗೊಳ್ಳುತ್ತದೆ, ಹಂಗಾಗಿ ಭೂಕಂಪಗಳು ಆಗ್ತವೆ. ಜೊತೆಗೆ ಜ್ವಾಲಾಮುಖಿಗಳು, ಹೌದಾ, ಜ್ವಾಲಾಮುಖಿಗಳು ವೋಲ್ಕ್ಯಾನೋಸ್ ಜ್ವಾಲಾಮುಖಿಗಳು ಎಲ್ಲಿ ಆಗ್ತಾವ ಆ ಪ್ರದೇಶಗಳಲ್ಲಿ ಭೂಕಂಪಗಳು ಆಗ್ತಾವ. ಜ್ವಾಲಾಮುಖಿ ಆಗುವಂತಹ ಸಂದರ್ಭದೊಳಗೆ ಭೂಕಂಪಗಳು ಆಗ್ತಾವೆ. ಅಂತಹ ಭೂಕಂಪಗಳಿಗೆ ನಾವಿಲ್ಲಿ ಜ್ವಾಲಾಮುಖಿ ಭೂಕಂಪಗಳು ಅಂತ ಕರೆದೇವಿ. ಎಸ್, ಇವೇನದಾವಲ್ಲ ಸ್ವಾಭಾವಿಕ ಕಾರಣಗಳು. ಮಾನವನ ಯಾವುದೇ ಕೈವಾಡವಿಲ್ಲದೆ ತನ್ನಿಂದ ತಾನೇ ನೈಸರ್ಗಿಕವಾಗಿ ಭೂಕಂಪಗಳು ಆಗ್ತಾವೆ. ಅವಕ್ಕೆ ನಾವು ಇವಕ್ಕೆ ಸ್ವಾಭಾವಿಕ ಕಾರಣಗಳಿಂದ ಆ ಭೂಕಂಪಗಳು ಆಗ್ತಾವೆ. ಇನ್ನ ಕೃತಕ ಕಾರಣಗಳು, ಕೃತಕ ಕಾರಣಗಳು ಬರ್ತಾವಿಲ್ಲಿ. ಕೃತಕ ಕಾರಣಗಳು ಇಲ್ಲಿ, ಆ ಕೃತಕ ಕಾರಣಗಳು ಅಂತಂದ್ರೆ ಮಾನವನಿಂದಲೂ ಕೆಲವೊಂದು ಭೂಕಂಪಗಳು ಆಗ್ತಾವೆ. ಮಾನವನ ಬೇರೆ ಬೇರೆ ಚಟುವಟಿಕೆಗಳಿಂದ ಕೆಲವೊಂದು ಭೂಕಂಪಗಳು ಆಗ್ತವೆ. ಹಾಗಾದರೆ ಆ ಚಟುವಟಿಕೆ ಕೃತಕ ಕಾರಣಗಳು ಯಾವ್ಯಾವಪ್ಪ ಅಂತಂದ್ರೆ, ಒಂದ ಇಲ್ಲಿ ಸಿಡಿಮದ್ದು ಹಾರಿಸುವುದರಿಂದ ಭೂಕಂಪಗಳು ಆಗ್ತವೆ. ಎತ್ತರವಾದಂಥ ಕಟ್ಟಡಗಳನ್ನು ಕಟ್ಟುವುದರಿಂದ ಭೂಕಂಪಗಳು ಆಗ್ತವೆ. ಬೃಹತ್ ಪ್ರಮಾಣದ ಕಟ್ಟಡಗಳನ್ನು ನಿರ್ಮಿಸುವುದರಿಂದ ಭೂಕಂಪಗಳು ಆಗ್ತವೆ. ಆಣೆಕಟ್ಟುಗಳು ನಿರ್ಮಿಸುವುದರಿಂದ ಭೂಕಂಪಗಳು ಆಗ್ತವೆ. ಆಣೆಕಟ್ಟುಗಳು, ಡ್ಯಾಮ್ಸ್, ಆಣೆಕಟ್ಟುಗಳು, ಡ್ಯಾಮ್ಸ್, ಇವು ಕೃತಕ ಕಾರಣಗಳು. ಇವು ಮಾನವ ನಿರ್ಮಿತ ಕಾರಣಗಳು. ಕೇಳ್ರಿ, ಇಲ್ಲಿ ಪ್ರಪಂಚದಾಗ ವಿಶೇಷವಾಗಿ ದೊಡ್ಡ ದೊಡ್ಡ ಪ್ರಮಾಣದ ಭೂಕಂಪಗಳು ಆಗಲಿಕ್ಕೆ ಕಾರಣ ಆಣೆಕಟ್ಟುಗಳು. ಇತ್ತೀಚೆಗೆ ಚೈನಾ ದೇಶದೊಳಗೆ ಬೃಹತ್ ಪ್ರಮಾಣದ ಭೂಕಂಪಗಳು ಆಗಿದ್ದಾವೆ. ಚೀನಾ ದೇಶದಾಗ ಬೃಹತ್ ಪ್ರಮಾಣದ ಭೂಕಂಪಗಳು ಆಗಲಿಕ್ಕೆ ಮೂಲ ಕಾರಣ ಆ ಚೀನಾದೊಳಗೆ ಪ್ರಪಂಚದ ಅತ್ಯಂತ ದೊಡ್ಡ ಆಣೆಕಟ್ಟು ಕಟ್ಟಿರ್ತಾರೆ. ಆ ಆಣೆಕಟ್ಟು ಯಾವುದಪ್ಪ ಅಂತಂದ್ರೆ ತ್ರೀ ಗಾರ್ಜ್ ಆಣೆಕಟ್ಟು. ತ್ರೀ ಗಾರ್ಜ್ ಯಾಂಗ್ಸ್ಟೇ ನದಿ ಕಟ್ಟಾರ. ತ್ರೀ ಗಾರ್ಜ್ ಬಹಳ ಫೇಮಸ್. ಇದು ಪ್ರಪಂಚದ ಅತ್ಯಂತ ದೊಡ್ಡ ಆಣೆಕಟ್ಟು ತ್ರೀ ಗಾರ್ಜ್. ಆ ತ್ರೀ ಗಾರ್ಜ್ ಆಣೆಕಟ್ಟು ಕಟ್ಟಿದ್ದರಿಂದ ಆ ದೇಶದಾಗ ನಿರಂತರವಾಗಿ ಭೂಕಂಪಗಳು ಆಗ್ತಾ ಇದ್ದಾವೆ. ಹಾಗಾದ್ರೆ ಏನಪ್ಪಾ ಇದು? ಈ ಆಣೆಕಟ್ಟುಗಳಿಂದ ಭೂಕಂಪಗಳು ಹೆಂಗ ಆಗ್ತಾವ ಸ್ವಲ್ಪ ಅದನ್ನು ನೋಡ್ರಿ ಇಲ್ಲಿ. ಹೌದಾ, ನದಿಗಳಿಗೆ ಅಡ್ಡಲಾಗಿ ಆಣೆಕಟ್ಟನ್ನು ಕಟ್ತಾರೆ. ಆ ನದಿಗಳಿಗೆ ಆಣೆಕಟ್ಟು ಕಟ್ಟಿ ಏನು ಮಾಡ್ತಾರೆ, ಅಲ್ಲಿ ವಿಶೇಷವಾಗಿ ನೀರು ಸಂಗ್ರಹ ಮಾಡ್ತಾರೆ. ನದಿಗಳಿಗೆ ಆಣೆಕಟ್ಟು ಕಟ್ಟಿ ಅಲ್ಲಿ ನೀರು ಸಂಗ್ರಹ ಮಾಡ್ತಾರೆ. ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ನೋಡ್ರಿ ಇಲ್ಲಿ, ನೋಡ್ರಿ ವಿಶೇಷವಾಗಿ ಈ ನದಿಗಳಿಗೆ ಆಣೆಕಟ್ಟನ್ನು ಕಟ್ಟಿ ಇಲ್ಲಿ ನೀರು ಸಂಗ್ರಹ ಮಾಡ್ತೀವಿ. ಬೇರೆ 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 ವಿಷಯಗಳಾಗತ್ತಾವ ನಮ್ಗೆ ಬೇಕಾಗಿತ್ತು. ಇಲ್ಲಿ ನದಿಗಳಿಗೆ ಬೃಹತ್ ಪ್ರಮಾಣದ ಆಣೆಕಟ್ಟು ಕಟ್ತಾರೆ. ಆಣೆಕಟ್ಟು ಕಟ್ಟಿ ನೀರು ಸಂಗ್ರಹ ಮಾಡ್ತಾರೆ.
ಆ ನೀರು ನಿಲ್ಲಿಸ್ತಾರೆ. ಆ ನೀರು ಭಾಳ ಇರ್ತದೆ, ಬಿಲಿಯನ್ ಗ್ಯಾಲನ್, ಓಕೆ, ಬಿಲಿಯನ್ ಟನ್ ಪ್ರಮಾಣದಾಗ ನೀರು ಇರ್ತದೆ. ಆ ನಿಂತಂಥ ನೀರು ವರ್ಷಾನುಗಟ್ಲೆ ಅಲ್ಲೇ ನಿಲ್ತದೆ. ಅಲ್ಲೇ ನಿಂತ ಏನಾಗ್ತದೆ, ಭೂಮಿ ಒಳಗೆ ಇಂಗ್ತದೆ, ಸಿಂಕ್ ಆಗ್ತದೆ, ಭೂಮಿ ಒಳಗೆ ನೀರು ಜಗ್ತದೆ. ಆ ಭೂಮಿ ನೀರು ಒಳಗೆ ಜಗ್ದಂಗೆ ಆ ಪ್ರದೇಶ ದುರ್ಬಲವಾಗ್ತದೆ, ಮೃದುವಾಗ್ತದೆ. ಆ ದುರ್ಬಲವಾಗಿ ಏನಾಗ್ತದೆ, ಆಣೆಕಟ್ಟಿನ ಭಾರ ಹೆಚ್ಚಾಗ್ತದೆ. ಆಣೆಕಟ್ಟಿನ ಭಾರ ಹೆಚ್ಚಾತಂತಂದ್ರೆ ಕೇಂದ್ರದಾಗ ಒತ್ತಡ ಹೆಚ್ಚಾಗ್ತದೆ. ಆ ಒತ್ತಡ ಹೆಚ್ಚಾತಂತಂದ್ರೆ ಮುಂದದು ಭೂಕಂಪಗಳಿಗೆ ಕಾರಣವಾಗ್ತದೆ. ಚೀನಾದೊಳಗಷ್ಟೇ ಅಲ್ಲ, ಪ್ರಪಂಚದ ಹಲವಾರು ದೇಶಗಳಲ್ಲಿ ಬೃಹತ್ ಪ್ರಮಾಣದ ಆಣೆಕಟ್ಟುಗಳು ನಿರ್ಮಾಣ ಮಾಡಿದ್ದಾರೆ. ಆ ಆಣೆಕಟ್ಟುಗಳಿಂದ ನಿರಂತರವಾಗಿ ಭೂಕಂಪಗಳು ಆಗ್ತಾವೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತ ದೇಶದೊಳಗೆ ಭೂಕಂಪಗಳು ಯಾವ ಆಣೆಕಟ್ಟುಗಳಿಂದ ಭೂಕಂಪಗಳು ಆಗ್ತಾ ಇದ್ದಾವಪ್ಪ ಅಂತಂದ್ರೆ, ತೆಹರಿ ಆಣೆಕಟ್ಟು, ತೆಹರಿ ಒಂದು ತೆಹರಿ ಆಣೆಕಟ್ಟು ಬರ್ತದೆ, ಒಂದು ಕೊಯ್ನಾ ಆಣೆಕಟ್ಟು ಬರ್ತದೆ, ಕೊಯ್ನಾ ಆಣೆಕಟ್ಟು ಬರ್ತದೆ, ಕೊಯ್ನಾ. ಮತ್ತೊಂದು ನಾಗಾರ್ಜುನ ಸಾಗರ ಆಣೆಕಟ್ಟು ಬರ್ತದೆ, ನಾಗಾರ್ಜುನ ಸಾಗರ ಆಣೆಕಟ್ಟು. ಅದ ನಾಗಾರ್ಜುನ ಸಾಗರ, ನಾಗಾರ್ಜುನ ಸಾಗರ ಆಣೆಕಟ್ಟು. ನಾಗಾರ್ಜುನ ಸಾಗರ ಆಣೆಕಟ್ಟು. ನಮ್ಮ ದೇಶದಾಗ ಈ ಮೂರು ಆಣೆಕಟ್ಟುಗಳಿಂದ ಭೂಕಂಪಗಳು ಆಗ್ತಾ ಇದ್ದಾವೆ. ನಿಮಗೆ ಗೊತ್ತಿದೆ, ತೆಹರಿ ಆಣೆಕಟ್ಟು ಯಾವ ನದಿ ಕಟ್ಟಾರಪ್ಪ, ಭಾಗೀರಥಿ ನದಿಗೆ ಕಟ್ಟಿರ್ತಾರೆ. ಕೊಯ್ನಾ ತೆಹರಿ ಇದು ಉತ್ತರಾಖಂಡದಾಗ ಬರ್ತದೆ, ಉತ್ತರಾಖಂಡದಾಗ. ಕೊಯ್ನಾ ಆಣೆಕಟ್ಟು ಮಹಾರಾಷ್ಟ್ರದ ಕೊಯ್ನಾ ನದಿಗೆ, ಕೃಷ್ಣಾ ನದಿಯ ಉಪನದಿ ಕೊಯ್ನಾ, ಆ ಕೊಯ್ನಾ ನದಿಗೆ ಕೊಯ್ನಾ ಆಣೆಕಟ್ಟು ಕಟ್ಟಿರ್ತಾರೆ. ಅದೇ ರೀತಿ ಇಲ್ಲಿ ನಾಗಾರ್ಜುನ ಸಾಗರ ಆಣೆಕಟ್ಟು ಕೃಷ್ಣಾ ನದಿಗೆ ತೆಲಂಗಾಣ ರಾಜ್ಯದಾಗ ಕಟ್ಟಿರ್ತಾರೆ. ಹೌದಾ? ಈ ಆಣೆಕಟ್ಟುಗಳಿಂದ ಉತ್ತರ ಭಾರತದೊಳಗೆ ಭೂಕಂಪಗಳು ಆಗಿದ್ದಾವೆ. ದಕ್ಷಿಣ ಭಾರತದೊಳಗೆ ಸಣ್ಣ ಸಣ್ಣ ಪ್ರಮಾಣದ ಭೂಕಂಪಗಳು ಆಗಿದ್ದಾವೆ. ಹಾಗಾದ್ರೆ ನಮ್ಮ ಭಾರತ ದೇಶದೊಳಗೆ ಈಗಾಗಲೇ ಸುಮಾರು ಕಡೆ ಭೂಕಂಪಗಳು ಆಗಿದ್ದಾವೆ. ಎಲ್ಲೆಲ್ಲಿ ಆಗಿದ್ದಾವಪ್ಪ ಅಂತಂದ್ರೆ, ಇಲ್ಲಿ ಹಿಮಾಚಲ ಪ್ರದೇಶ, ಹಿಮಾಚಲ ಪ್ರದೇಶದ ಕಾಂಗ್ರಾ ಭೂಕಂಪ, ಹಿಮಾಚಲ ಪ್ರದೇಶದ ಕಾಂಗ್ರಾ ಭೂಕಂಪ, ಕಾಂಗ್ರಾ ಭೂಕಂಪ. ಉತ್ತರ ಪ್ರದೇಶದ ಉತ್ತರ ಕಾಶಿ ಭೂಕಂಪ, ಉತ್ತರ ಪ್ರದೇಶದ ಉತ್ತರ ಕಾಶಿ ಭೂಕಂಪ, ಯುಪಿ, ಉತ್ತರ ಪ್ರದೇಶದ ಉತ್ತರ ಕಾಶಿ ಭೂಕಂಪ. ಅದೇ ರೀತಿ ಮಹಾರಾಷ್ಟ್ರದ ಲಾತೂರ್ ಭೂಕಂಪ, ಮಹಾರಾಷ್ಟ್ರದ ಲಾತೂರ್ ಭೂಕಂಪ, ಮಹಾರಾಷ್ಟ್ರದ ಲಾತೂರ್ ಭೂಕಂಪ. ಓಕೆ. ಅದೇ ರೀತಿ ಬಿಹಾರ ಭೂಕಂಪ, ಬಿಹಾರ ಭೂಕಂಪ. ಭಾರತ ದೇಶದಲ್ಲಿ ಸುಮಾರು ಕಡೆ ಭೂಕಂಪಗಳು ಆಗಿದ್ದಾವೆ. ಗುಜರಾತಿನ ಭುಜ್ ಭೂಕಂಪ, ಗುಜರಾತಿನ ಭುಜ್ ಭೂಕಂಪ. ಹೌದಾ? ಗುಜರಾತಿನ ಭುಜ್ ಭೂಕಂಪ. ಭುಜ್, ಗುಜರಾತಿನ ಭುಜ್ ಭೂಕಂಪ. ಇವೇನದಾವಲ್ಲ ಹಿಂದಾಗ್ಯಾವ್ರಿ, ಬೇರೆ ಬೇರೆ ವರ್ಷದಾಗ. ನೀವು ಬೇಕಾದ್ರೆ ಲಿಸ್ಟ್ ಆಫ್ ದಿ ಅರ್ತ್ ಕ್ವೇಕ್ಸ್, ನಮ್ಮ ಭಾರತದ ಭೂಕಂಪಗಳ ಪಟ್ಟಿ ನೋಡಿದ್ರಿಪ್ಪ ಅಂತಂದ್ರೆ, ಲಿಸ್ಟ್ ಆಫ್ ದಿ ಅರ್ತ್ ಕ್ವೇಕ್ಸ್ ಇನ್ ಇಂಡಿಯಾ, ಅದ ಲಿಸ್ಟ್ ಆಫ್ ದಿ ಅರ್ತ್ ಕ್ವೇಕ್ಸ್ ಇನ್ ಇಂಡಿಯಾ ಅಂತ ನೀವು ಕ್ಲಿಕ್ ಮಾಡಿದ್ರಿಪ್ಪ ಅಂತಂದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಶನ್ಸ್ ಬರ್ತಾವ. ಲಿಸ್ಟ್ ಆಫ್ ದಿ earthquakes ಇನ್ ಇಂಡಿಯಾ. ಹೌದಾ? ಗುಜರಾತ್ earthquake 2001ರಾಗ ಗುಜರಾತ್ದಾಗ ಭೂಕಂಪ ಆಗಿರ್ತದೆ. 2005ರಾಗ ಕಾಶ್ಮೀರದಾಗ ಭೂಕಂಪ ಆಗಿರ್ತದೆ. 2011ರಾಗ ಸಿಕ್ಕಿಂದೊಳಗೆ ಭೂಕಂಪ ಆಗಿರ್ತದೆ. 2015ರಾಗ ನೇಪಾಳದಾಗ ಭೂಕಂಪ ಆಗಿರ್ತದೆ. ನೇಪಾಳದಾಗ ಭೂಕಂಪ ಆದಾಗ ಹಿಮಾಲಯ ಪರ್ವತ ಶ್ರೇಣಿಯ
ಸ್ವಲ್ಪ ಎತ್ತರ ಹೆಚ್ಚಾಗೈತೆ ನೋಡ್ರಿ. 8,848 ಪಾಯಿಂಟ್ ಅದ 8 ಮೊದಲ 8,848 ಮೀಟರ್ ಹೈಟ್ ಇತ್ತು ಹಿಮಾಲಯದ. ಈಗ ಅದು 8,848.8 ಓಕೆ 0.86 ಸೆಂಟಿಮೀಟರ್ ಹೈಟ್ ಆಗೈತಿ. ಯಾಕೆ ನೋಡ್ರಿ, ಯುರೇಷಿಯನ್ ಪ್ಲೇಟ್ ಭೂಫಲಕದಾಗ ಇಂಡಿಯನ್ ಪ್ಲೇಟ್ ಒಳಗೆ ಹೊಂಟೈತೆ. ಅಲ್ಲಿ ಇಂಡಿಯನ್ ಈಗ ಆಲ್ರೆಡಿ ಕುಡ್ಯಾವ, ಹಿಮಾಲಯ ಪರ್ವತಗಳು ಆಗ್ಯಾವ, ಇನ್ನೂ ಹೊಂಟೈತದ. ಹಂಗಾಗಿ ಇಂಡಿಯನ್ ಪ್ಲೇಟ್ ಒಳಗೆ ಹೊಂಟೈತಿ, ಆ ಹಿಮಾಲಯ ಮೇಲೆ ಹೇಳಾಕತ್ತೈತಿ. ಅದ ಆ ರಷ್ಯಾ ಯುರೇಷಿಯನ್ ಪ್ಲೇಟ್ ಮೇಲೆ ಹೇಳಾಕತ್ತೈತಿ, ನಮ್ಮ ಇದು ಇಂಡಿಯನ್ ಪ್ಲೇಟ್ ಒಳಗೆ ಹೊಂಟೈತಿ. ಹಂಗಾಗಿ ಅಲ್ಲಿ ಏನಾಗಿರ್ತದೆ, ಆ ಹಿಮಾಲಯ ಪರ್ವತ ಶ್ರೇಣಿ ಹೈಟ್ ಹೆಚ್ಚಾಗ್ತಾ ಇದೆ. ಬಹಳ ಅದಾವೆ. ನೀವು ಇವನ್ನೆಲ್ಲ ನೋಡ್ಕೊಂತ ಹೋದ್ರೆ ಮ್ಯಾಕ್ಸಿಮಮ್ ಸುಮಾರು ಅದಾವ. 1866 ಭೂಕಂಪ ಕೊಂತ ಬಂದಾವ. ಈಗ ಅಲ್ಲ, ಸುಮಾರು ಭೂಕಂಪ ನೀವು ಕರೆಕ್ಟಾಗಿ ಚೆಕ್ ಮಾಡ್ರಿ. ಓಕೆ, ಫುಲ್ ಬರ್ತಾವ. ಜಸ್ಟ್ ಕೆಲವೊಂದು ತಗೊಂಡೇನಿ, ಫುಲ್ ಬರ್ತಾವ, ಅವನ್ನ ನೋಡ್ರಿ. ಅಂದ್ರೆ ಇವೆಲ್ಲ ಎದಕ್ಕಪ್ಪ, ನಾಳೆ ನೀವು KS ಮೇನ್ಸ್ ಎಕ್ಸಾಮ್ ಬರಿಬೇಕಾದ್ರೆ ನಿಮಗೆ ವಿಷಯ ಹೆಚ್ಚು ಮಾಡಬೇಕಾಗ್ತದೆ. ಆ ವಿಷಯ ಹೆಚ್ಚು ಮಾಡಾಕ ಇವನ್ನೆಲ್ಲ ಬರಿಬೇಕು ನೀವು. ಯಾವ್ಯಾವ ವರ್ಷದಾಗ ಎಲ್ಲೆಲ್ಲಿ ಭೂಕಂಪಗಳು ಆಗಿದ್ದಾವ. ಗುಜರಾತಿನ ಭುಜ್ ಭೂಕಂಪ, ಜಮ್ಮು ಕಾಶ್ಮೀರಿನ ಕಾಶ್ಮೀರ ಭೂಕಂಪ, ಹಿಮಾಚಲ ಪ್ರದೇಶದ ಕಾಂಗ್ರಾ ಭೂಕಂಪ, ಉತ್ತರ ಪ್ರದೇಶದ ಉತ್ತರ ಕಾಶಿ ಭೂಕಂಪ, ಮಹಾರಾಷ್ಟ್ರದ ಲಾತೂರ್ ಭೂಕಂಪ, ಗುಜರಾತಿನ ಭುಜ್ ಭೂಕಂಪ ಯಾವ್ಯಾವ ವರ್ಷ ಆಗಿದ್ದಾವ ಇವು ನಿಮಗೆ ಗೊತ್ತಾಗ್ತಾವ. ಆದ್ರೆ ಇತ್ತೀಚೆಗೆ ಸಣ್ಣ ಪ್ರಮಾಣದ ಭೂಕಂಪಗಳು ದಕ್ಷಿಣ ಭಾರತದೊಳಗೆ ಆಗ್ತಾ ಇದ್ದಾವ. ಆಕ್ಚುಲಿ ದಕ್ಷಿಣ ಭಾರತದೊಳಗೆ ಭೂಕಂಪಗಳು ಆಗಬಾರ್ದು. ಯಾಕಂತಂದ್ರೆ ದಕ್ಷಿಣ ಭಾರತದೊಳಗೆ ಅತ್ಯಂತ ಗಟ್ಟಿಯಾದ ಪರ್ಯಾಯ ದ್ವೀಪ ಪ್ರಸ್ಥ ಭೂಮಿ ಐತಿ. ಆ ಪರ್ಯಾಯ ದ್ವೀಪ ಪ್ರಸ್ಥ ಭೂಮಿ ಅಗ್ನಿಶಿಲೆಗಳಿಂದ ನಿರ್ಮಾಣಗೊಂಡಿರ್ತದೆ. ಎಲ್ಲಿ ಅಗ್ನಿಶಿಲೆಗಳು ಇರ್ತಾವ ಅಲ್ಲಿ ಭೂಕಂಪಗಳು ಆಗಂಗಿಲ್ಲ. ಆದರೂ ಈ ನಾಗಾರ್ಜುನ ಸಾಗರ ಅಣೆಕಟ್ಟಿನಿಂದ ದಕ್ಷಿಣ ಭಾರತದೊಳಗ ಇತ್ತೀಚೆಗೆ ಸಣ್ಣ ಪ್ರಮಾಣದ ಭೂಕಂಪಗಳು ಆಗ್ತಾ ಇದ್ದಾವೆ. ಇದು ನಿಮಗೆ ಗೊತ್ತಿರಲಿ. ಓಕೆ, ಇಲ್ಲೇ ಕೃತಕ ಕಾರಣಗಳಲ್ಲಿ ಅಣೆಕಟ್ಟುಗಳ ಬಗ್ಗೆ ನಾ ಇಲ್ಲೇ ನಿಮಗೆ ಹೇಳಿದ್ದೇನೆ. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಭೂಕಂಪಗಳ ಕೃತಕ ಕಾರಣಗಳಲ್ಲಿ ಇನ್ನೂ ಒಂದು 2 ಬರ್ತಾವೆ. ಅದರಾಗ ಒಂದೇ ಸಿಡಿಮದ್ದು ಹಾರಿಸುವುದರಿಂದ, ಹೌದಾ, ಸಿಡಿಮದ್ದು ಹಾರಿಸುವುದರಿಂದ ಭೂಕಂಪಗಳು ಆಗ್ತವೆ. ಸಿಡಿಮದ್ದು ಅಂದ್ರೆ ಏನಪ್ಪಾ, ಬಾಂಬ್ ಬ್ಲಾಸ್ಟ್. ಈಗೇನು ಮಾಡ್ತಾರೆ, ಗಣಿಗಾರಿಕೆ ಮಾಡುವಂಥ ಪ್ರದೇಶದೊಳಗೆ, ಮೈನಿಂಗ್ ಏರಿಯಾದೊಳಗೆ ಸಣ್ಣ ಪ್ರಮಾಣದ ಸಿಡಿಮದ್ದು ಹಾರಿಸ್ತಾರೆ. ಮೈನಿಂಗ್ ಏರಿಯಾದೊಳಗೆ ಸಣ್ಣ ಪ್ರಮಾಣದ ನಿರಂತರವಾಗಿ ಸಿಡಿಮದ್ದು ಹಾರಿಸ್ತಾರೆ. ಅಂದ್ರೆ ಸಣ್ಣ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಸಿಡಿಮದ್ದು ಹಾರಿಸುವುದರಿಂದ ಏನಾಗ್ತದೆ, ಅಲ್ಲಿ ಭೂಮಿ ಸಡಿಲಾಗ್ತದೆ, ಫ್ಲೆಕ್ಸಿಬಲ್ ಆಗ್ತದೆ, ಅಲ್ಲಿ ಭೂಮಿ ದುರ್ಬಲಗೊಳ್ಳುತ್ತದೆ, ಅಲ್ಲಿ ಭೂಮಿ ವೀಕ್ ಆಗ್ತದೆ. ಮುಂದೆ ಅದು ಭೂಕಂಪಗಳಿಗೆ ಕಾರಣವಾಗ್ತದೆ. ಇದಕ್ಕೆ ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. 1946 ಒಳಗೆ ಅಮೆರಿಕ ದೇಶ ಜಪಾನ್ ದೇಶದ ಮೇಲೆ ಬಾಂಬ್ ಹಾಕಿತ್ತು, ಹಿರೋಶಿಮಾ ನಾಗಾಸಾಕಿ. ಆ ಹಿರೋಶಿಮಾ ನಾಗಾಸಾಕಿ ಮೇಲೆ ಏನು ಅಮೆರಿಕ ಬಾಂಬ್ ಹಾಕಿತ್ತಲ್ಲ, ಆ ಜಪಾನ್ ದೇಶದೊಳಗೆ ಇವತ್ತಿಗೂ ನಿರಂತರವಾಗಿ ಭೂಕಂಪಗಳು ಆಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಭೂಕಂಪಗಳು ಸಂಭವಿಸುವ ದೇಶ ಜಪಾನ್. ಜಪಾನ್ ಒಂದಲ್ಲ, ಜಪಾನ್, ಚೈನಾ, ಟರ್ಕಿ, ಇಂಡೋನೇಷಿಯಾ. ಆದರೆ ಗರಿಷ್ಠ ಪ್ರಮಾಣದ ಭೂಕಂಪಗಳು ಸಂಭವಿಸುವುದು ಜಪಾನ್ ದೇಶದೊಳಗೆ ಒಂದು ವರ್ಷಕ್ಕೆ ಅಂದಾಜು 1,000 ಭೂಕಂಪಗಳು ಆಗ್ತಾವ. ಜಪಾನ್ ದೇಶದಾಗ ಒಂದು ವರ್ಷಕ್ಕೆ ಅಂದಾಜು 1,000 ಭೂಕಂಪಗಳು ಆಗ್ತಾವೆ. ಸಣ್ಣ ಪ್ರಮಾಣದ ಭೂಕಂಪಗಳು, ಮಧ್ಯಮ ಪ್ರಮಾಣದ ಭೂಕಂಪಗಳು ಯಾಕೆ ಜಪಾನ್ದಾಗ ಮ್ಯಾಕ್ಸಿಮಮ್ ಆಗ್ತಾವೆ ಇದನ್ನು ಮೊದಲು ತಿಳ್ಕೊಡ್ರಿ. ಇದು IAS ಎಕ್ಸಾಮ್ ದ ಕ್ವಶನ್ ಕೇಳ್ಯಾನ, UPSC ಒಳಗೆ ಕ್ವಶನ್ ಬಂದಿರ್ತದೆ. ವೈ ಮ್ಯಾಕ್ಸಿಮಮ್ ಅರ್ಥಕ್ವೇಕ್ಸ್ ಆರ್ ಅಕರ್ಡ್ ಇನ್ ಜಪಾನ್? Why Japan maximum affected by the earthquakes? ಯಾಕೆ ಜಪಾನ್ ದೇಶದೊಳಗೆ ಆಗ್ತಾವ ಅಂತಂದ್ರೆ 2 ಕಾರಣಗಳು. ಆ ಜಪಾನ್ ದೇಶ 2 ಪ್ಲೇಟ್ ಕೂಡ್ಯಾವಲ್ಲಿ. ಅಲ್ಲಿ ಜಪಾನ್ ದೇಶದೊಳಗೆ 2 ಪ್ಲೇಟ್ ಕೂಡ್ಯಾವ. ಒಂದು
ಪೆಸಿಫಿಕ್ ಪ್ಲೇಟ್ ಕೂಡ ಐತಿ, ಒಂದು ಯುರೇಷಿಯನ್ ಪ್ಲೇಟ್ ಕೂಡ ಐತಿ. ಒಂದು ಪೆಸಿಫಿಕ್ ಪ್ಲೇಟ್, ಒಂದು ಯುರೇಷಿಯನ್ ಪ್ಲೇಟ್ ಕೂಡ ಐತಿ. ಹಂಗಾಗಿ ಅಲ್ಲಿ ಅದು ಸ್ವಾಭಾವಿಕ ಕಾರಣಗಳಿಂದ ಭೂಕಂಪ ಆಗ್ತಾವ. ಮತ್ತೊಂದು ಕೃತಕ ಕಾರಣ, ಹಿರೋಶಿಮಾ ನಾಗಾಸಾಕಿ ಮೇಲೆ ಏನು ಅಣು ಬಾಂಬ್ ಹಾಕಿರ್ತಾರಲ್ಲ, ಆ ಭೂಮಿ ದುರ್ಬಲವಾಗಿರ್ತದೆ. ಎರಡು ಕಾರಣಗಳಿಂದ ಜಪಾನ್ದೊಳಗೆ ಭೂಕಂಪಗಳು ಆಗ್ತಾ ಇದ್ದಾವೆ. ಇದು ನಿಮಗೆ ಗೊತ್ತಿರಲಿ, ಇದು ನಿಮಗೆ ಕಂಪಲ್ಸರಿ ಗೊತ್ತಿರಲಿ. UPSC ಒಳಗೆ ಬಂದಂತ ಕ್ವಶನ್, UPSC ಒಳಗೆ ಬಂದಂತ ಕ್ವಶನ್ ನೋಡ್ರಿ ಇದು. Why maximum earthquakes occurred in the Japan? ಅದ ಹಾಗೆ ಜಸ್ಟ್ ಒಂದು ವರ್ಲ್ಡ್ ಮ್ಯಾಪ್ ನೋಡ್ಕೊಂಡು ನಿಮಗೆ ವರ್ಲ್ಡ್ ಮ್ಯಾಪ್ ನಾನು ನಿಮಗೆ ಇಲ್ಲಿ ವರ್ಲ್ಡ್ ಮ್ಯಾಪ್ ಕೊಡ್ತೇನೆ. ಜಸ್ಟ್ ಆ ವರ್ಲ್ಡ್ ಮ್ಯಾಪ್ ಬಗ್ಗೆ ನೋಡ್ಕೊಳ್ಳಿ. ಅದ ಜಸ್ಟ್ ಇಲ್ಲೇ ಸಿಂಪಲ್ ಆಗಿ ನೋಡ್ಕೊಳ್ಳಿ. ಜಪಾನ್ ದೇಶ ಎಲ್ಲಿದೆ? ಹೌದ, ಜಪಾನ್ ದೇಶ ಇಲ್ಲಿ ಬರ್ತದೆ. ಜಪಾನ್, ಹೌದ, ಇದ ಜಪಾನ್ ನೋಡಿ, ಸಣ್ಣದಿದೆಯಲ್ಲ, ಇದ ಜಪಾನ್. ಇಲ್ಲಿ ಇದೆಲ್ಲ ಪೆಸಿಫಿಕ್, ಹೌದ, ಪೆಸಿಫಿಕ್ ಬೆಲ್ಟ್. ಇದು ಪೆಸಿಫಿಕ್ ಪ್ಲೇಟ್, ಇದು ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಹೌದ, ಇದು ಯುರೇಷಿಯನ್ ಪ್ಲೇಟ್, ಹೌದ. ಇವೆರಡು ಪ್ಲೇಟ್ ಏನದಾವಲ್ಲ ಘರ್ಷಣೆ ಮಾಡ್ತಿರ್ತಾವ ನಿರಂತರವಾಗಿ. ಒಂದ್ ದಿನಕ್ಕೆ 24 ತಾಸು 365 ದಿವಸ ಇಲ್ಲಿ ಪ್ಲೇಟ್ ಘರ್ಷಣೆ ಮಾಡಾಕತ್ತಾವ. ಹಂಗಾಗಿ ಆ ಭೂಫಲಕಗಳ ಘರ್ಷಣೆಯಿಂದ ಜಪಾನ್ ದೇಶದೊಳಗೆ ನಿರಂತರವಾಗಿ ಭೂಕಂಪಗಳು ಆಗ್ತಾವ. ನಮ್ಮ ಭಾರತ ದೇಶದಾಗ ಒಂದು ಸಲ ಭೂಕಂಪ ಆದ್ರೆ ನಾವು ಹೆದರ್ತೀವಿ, ಬಹಳ ಹೆದರಿಕೆ ಬರ್ತದೆ. ಆದ್ರೆ ಜಪಾನ್ ದೇಶದವರಿಗೆ ಅದು ಕಾಮನ್ ಆಗಿಬಿಟ್ಟೈತಿ. ಅವರು ಭೂಕಂಪ ಆಗ್ಲಿಲ್ಲಪ್ಪ ಅಂದ್ರೆ ವಿಚಾರ ಮಾಡ್ತಾರೆ, ಯಾಕಾಗ್ಲಿಲ್ಲ ಇವತ್ತ, ಏನಾಗ್ತದ, ದಿನ ಆಗ್ತಿರ್ತಾವ, ದಾರಿ ಒಳಗೆ ಹೋಗ್ತಿರ್ತಾರ, ಭೂಕಂಪ ಆಗ್ತಾವ, ಬಾಡಿ ಶೇಕ್ ಆಗ್ತದೆ, ಒಂಥರ ಡ್ಯಾನ್ಸ್ ಮಾಡ್ದಂಗೆ ಆಗ್ತದೆ. ಆಫೀಸ್ನಾಗ ಕುಂತಿರ್ತಾರೆ, ಭೂಕಂಪ ಬರ್ತದೆ ಹೋಗ್ತದೆ. ಹಂಗೆ ಸ್ಲೈಟ್ಲಿ ನಿಧಾನವಾಗಿ ಸಣ್ಣ ಸಣ್ಣ ಭೂಕಂಪಗಳು ಹಾಕೊಂತ ಇರ್ತಾವ. ಜಪಾನ್ ದೇಶ ಒಂದ ಅಲ್ಲ, ಜಪಾನ್ ದೇಶದಾಗೂ ಭೂಕಂಪಗಳು ಆಗ್ತವೆ. ಮುಂದೆ ಇಂಡೋನೇಷ್ಯಾದೊಳಗೂ ಭೂಕಂಪ ಆಗ್ತವೆ. ಯಾಕಂತ ಪ್ಲೇಟ್ ಕೂಡ ಪ್ಲೇಟ್ ಕರೆಕ್ಟ್ ಆಗಿ ನೋಡ್ರಿ ಇಲ್ಲಿ, ಹೌದಾ, ಪೆಸಿಫಿಕ್ ಪ್ಲೇಟ್, ಇಂಡಿಯನ್ ಪ್ಲೇಟ್ ಎರಡು ಕುಡಿಯಾವಿದೆ. ಇಲ್ಲೇನು ಘರ್ಷಣೆ ಆಗ್ತದೆ, ಇಲ್ಲೇನು ಘರ್ಷಣೆ. ಇನ್ನು ಅದರ ನಂತರ ಚೈನಾದೊಳಗೂ ಭೂಕಂಪಗಳು ಆಗ್ತಾವ. ಇಲ್ಲೇನು ಪ್ಲೇಟ್ ಕೂಡ್ಯಾವ, ಇಲ್ಲೇನು ಪ್ಲೇಟ್ ಕೂಡ್ಯಾವ. ಯುರೇಷಿಯನ್ ಪ್ಲೇಟ್ ಕೂಡ ಐತಿ, ಇಂಡಿಯನ್ ಪ್ಲೇಟ್ ಕೂಡ ಐತಿ. ಯುರೇಷಿಯನ್ ಪ್ಲೇಟ್ ಮತ್ತು ಇಂಡಿಯನ್ ಪ್ಲೇಟ್ ಕೂಡ ಐತಿ. ಹಂಗಾಗಿ ಭೂಕಂಪಗಳು ಆಗ್ತಾವ. ಇನ್ನ ಈ ಕಡೆ ಬಂದ್ರೆ ಟರ್ಕಿ, ಆ ಟರ್ಕಿ ದೇಶದಾಗೂ ಭೂಕಂಪಗಳು ಆಗ್ತಾವ. ಆ ಟರ್ಕಿ ದೇಶದಾಗೂ ಎರಡು ಪ್ಲೇಟ್ ಕೂಡ್ಯಾವ, ಒಂದು ಆಫ್ರಿಕನ್ ಪ್ಲೇಟ್, ಒಂದು ಯುರೇಷಿಯನ್ ಪ್ಲೇಟ್. ನೆನ್ಪಿಟ್ಕೊಳ್ಳಿ, ಎಲ್ಲಿ ಪ್ಲೇಟ್ ಕೂಡ್ಯಾವ, ಭೂಫಲಕಗಳ ಕೂಡುವ ವಲಯಗಳು, ಭೂಫಲಕಗಳ ವಿಭಜನಾ ವಲಯಗಳು ಎಲ್ಲೆಲ್ಲಿ ಕಂಡು ಬರ್ತಾವ, ಆ ಎಲ್ಲ ಪ್ರದೇಶಗಳಲ್ಲಿ ಭೂಕಂಪಗಳು ಆಗ್ತಾವ. ಮುಂದೆ ತೋರಿಸ್ತೇನೆ, ಎಲ್ಲ ಇಮೇಜ್ ಮುಂದೆ ತೋರಿಸ್ತೇನೆ. ಜಸ್ಟ್ ಇದನ್ನು ಒಂದ ನೆನ್ಪಿಟ್ಕೊಡ್ರಿ. ಯಾಕ UPSC ಒಳಗೆ ಕೇಳ್ಯಾನ, ನಾಳೆ ನಿಮಗೂ ಕೇಳಬಹುದು. ಜಪಾನ್ ದೇಶದಾಗ ಯಾಕೆ ಮ್ಯಾಕ್ಸಿಮಮ್ ಭೂಕಂಪಗಳು ಆಗ್ತವೆ? ಒಂದ ಸ್ವಾಭಾವಿಕ ಕಾರಣ ಪ್ಲೇಟ್ ಕೂಡ್ಯಾವ, ಒಂದ ಕೃತಕ ಕಾರಣ ಬಾಂಬ್ ಬ್ಲಾಸ್ಟ್ ಮಾಡ್ಯಾರ. ಅದು ಹಂಗಾಗಿ ಆ ದೇಶದಾಗ ಭೂಕಂಪಗಳು ಆಗ್ತಾವೆ. ನೋಡಿ, ಜಪಾನ್ ದೇಶ ಇವತ್ತು ಟೆಕ್ನಾಲಜಿ ಒಳಗೆ ಭಾಳ ಮುಂದೈತಿ. ಒಂದು ಟೈಮ್ದಾಗ ಪೂರ್ತಿ ಸರ್ವನಾಶ ಆಗಿ ಹೋದಂಥ ದೇಶ ಇವತ್ತು ಮತ್ತೆ ಟೆಕ್ನಾಲಜಿ ಒಳಗೆ ಬಹಳ ಮುಂದಾದ. ವರ್ಲ್ಡ್ದಾಗ ನಂಬರ್ 1 ಟೆಕ್ನಾಲಜಿ ಜಪಾನ್ ಮತ್ತು ಚೈನಾ. ಇದು ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಕೊನೆಯ ಮತ್ತೊಂದು ಕೃತಕ ಕಾರಣ ಬೃಹತ್ ಪ್ರಮಾಣದ ಆಣೆಕಟ್ಟುಗಳು ಕಟ್ಟುವುದರಿಂದ. ಭೂಮಿಯ ಮೇಲೆ ಅತ್ಯಂತ ಎತ್ತರವಾದಂತಹ ಆಣೆಕಟ್ಟು ಕಟ್ಟುವುದರಿಂದ ಭೂಕಂಪಗಳು ಆಗ್ತಾವಂತ. ಓಕೆ, ಲಾರ್ಜೆಸ್ಟ್ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ನೋಡ್ರಿ. ಯಾಕಂತಂದ್ರೆ ಬಿಲ್ಡಿಂಗ್ ತೂಕ, ಬೃಹತ್ ಪ್ರಮಾಣದ ಕಟ್ಟಡಗಳು ಸಾವಿರಾರು ಮಿಲಿಯನ್ ಟನ್ ಗಟ್ಟಲೆ ಭಾರವಾಗಿರ್ತಾವೆ. ಬಿಲ್ಡಿಂಗ್, ಆ ಬಿಲ್ಡಿಂಗ್ ಸಾವಿರಾರು ಮಿಲಿಯನ್ ಟನ್ ಗಟ್ಟಲೆ ಭಾರವಾಗಿರ್ತಾವ. ಮೇಲೆ ಭಾರ ಹೆಚ್ಚಾತಂತಂದ್ರೆ, ಭೂಮಿ ಮೇಲೆ ಭಾರ ಹೆಚ್ಚಾತಂತಂದ್ರೆ ಒಳಗಿಂದ ಕೇಂದ್ರ ಗೋಳ ದ್ರವ ಮೇಲೆ ಭಾರ ಹೆಚ್ಚಾತಂತಂದ್ರೆ ಆ ದ್ರವ ಗೋಳದ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಆ ದ್ರವ ಗೋಳ ಅಂತಂದ್ರೆ ಒಂದು ರಬ್ಬರ್ ಬಾಲ್ ಇದ್ದಂಗೆ, ರಬ್ಬರ್ ಬಾಲ್
ರಬ್ಬರ್ ಬಾಲ್ ನೀವು ಹೆಂಗೆ ಒತ್ತೀರಿ ಹಂಗೆ ಪ್ರೆಸ್ ಆಗ್ತದೆ, ಹೌದಾ, ಒತ್ತದ. ಹಂಗೆ ಮೇಲಿ ನೀವು ಏನು ಆಕ್ಟಿವಿಟೀಸ್ ಮಾಡ್ತೀರಿ ಅದು ಕೇಂದ್ರ ಗೋಳದ ಮೇಲೆ ಪ್ರಭಾವ ಬೀರ್ತದೆ, ಅಲ್ಲಿ ಪರಿಣಾಮ ಬೀರ್ತದೆ, ಅಲ್ಲಿ ಒತ್ತಡ ಹೆಚ್ಚಾಗ್ತಂತಂದ್ರೆ ಅದು ಎನರ್ಜಿ ಹೊರಗೆ ಬಿಡುತ್ತದೆ. ಆ ಎನರ್ಜಿ ಹೊರಗೆ ಬರ್ತದೆ. ಆ ಎನರ್ಜಿ ಹೆಂಗೆ ಬರ್ತದೆ? ಭೂಕಂಪಗಳ ಮೂಲಕ, ಜ್ವಾಲಾಮುಖಿಗಳ ಮೂಲಕ ಹೊರಗೆ ಬರ್ತದೆ. ಭೂಮಿ ಒಳಗೆ ಕೇಂದ್ರದಾಗ ನಿರಂತರವಾಗಿ ಎನರ್ಜಿ ಉತ್ಪತ್ತಿ ಆಗ್ತದೆ, ಶಕ್ತಿ ಉತ್ಪತ್ತಿ ಆಗ್ತದೆ. ಆ ಶಕ್ತಿ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳ ಮೂಲಕ ಹೊರಗೆ ಬರ್ತದೆ. ಇದು ನಿಮಗೆ ಗೊತ್ತಿರಲಿ. ಎಸ್, ಈಗ ನೆಕ್ಸ್ಟ್ ಭೂಕಂಪಗಳಿಗೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂತಂದ್ರೆ, ಭಾರತೀಯ ಭೂಕಂಪ ದಾಖಲಾತಿ ಕೇಂದ್ರಗಳು, ಅರ್ಥಕ್ವೇಕ್ಸ್ ರೆಕಾರ್ಡಿಂಗ್ ಸೆಂಟರ್ಸ್ ಇನ್ ಇಂಡಿಯಾ. ಭಾರತ ದೇಶದೊಳಗೆ ಭೂಕಂಪ ದಾಖಲಾತಿ ಕೇಂದ್ರಗಳು ಎಲ್ಲೆಲ್ಲಿ ಅದಾವ ಅನ್ನೋದು ನೋಡ್ಕೊಂತ ಹೋಗ್ರಿ. ಭೂಕಂಪ ದಾಖಲಾತಿ ಕೇಂದ್ರಗಳು, ಭೂಕಂಪ ದಾಖಲಾತಿ ಕೇಂದ್ರಗಳು. ಅರ್ಥಕ್ವೇಕ್ಸ್ ರೆಕಾರ್ಡಿಂಗ್ ಸೆಂಟರ್ಸ್. ನಮ್ಮ ಭಾರತ ದೇಶದೊಳಗೆ 7 ಭೂಕಂಪ ದಾಖಲಾತಿ ಕೇಂದ್ರಗಳು ಅದಾವ. ಅಟ್ ಪ್ರೆಸೆಂಟ್ ದೇರ್ ಆರ್ 7 ಅರ್ಥಕ್ವೇಕ್ಸ್ ರೆಕಾರ್ಡಿಂಗ್ ಸೆಂಟರ್ಸ್ ಇನ್ ಇಂಡಿಯಾ. ದೇಶದೊಳಗೆ 7 ಭೂಕಂಪ ದಾಖಲಾತಿ ಕೇಂದ್ರಗಳು. ಇಂಪಾರ್ಟೆಂಟ್, ಎಕ್ಸಾಮ್ದಾಗ ಕೇಳಿದ್ದಾನೆ, ಕೇಳಬಹುದು, ಸಿಂಗಲ್ ಕ್ವಶನ್ ಕೇಳಬಹುದು. ಇಲ್ಲ, ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್ಸ್. ಯಾವ ಯಾವ ದಾಖಲಾತಿ ಕೇಂದ್ರ ಯಾವ ಯಾವ ರಾಜ್ಯದೊಳಗೆ ಕಂಡು ಬರ್ತದೆ? ಅದರಾಗ ಒಂದೇ ಪುಣೆ, ಒಂದು ಪುಣೆ ಒಳಗೆ ಬರ್ತದೆ. ಪುಣೆ, ಪುಣೆ ಮಹಾರಾಷ್ಟ್ರ, ಮಹಾರಾಷ್ಟ್ರ, ಪುಣೆ ಮಹಾರಾಷ್ಟ್ರ. कोलाबा, कोलाबा महाराष्ट्र, कोलाबा महाराष्ट्र, कोलाबा महाराष्ट्र. कोडैकनाल, कोडैकनाल, कोडैकनाल तमिलनाडु, कोडैकनाल तमिलनाडु, तमिलनाडु. कोलकाता, कोलकाता, कोलकाता पश्चिम बंगाल, पश्चिम बंगाल. कोलकाता पश्चिम बंगाल. हैदराबाद, हैदराबाद, हैदराबाद तेलंगाना. आदा तेलंगाना, हैदराबाद तेलंगाना. देहरादून, 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 देहरादून उत्तराखंड. देहरादून, देहरादून उत्तराखंड, देहरादून उत्तराखंड. लास्ट पार्ट गौरीबिदनूर. लास्ट ಗೌರಿಬಿದನೂರು. ಗೌರಿಬಿದನೂರು ನಮ್ಮ ಕರ್ನಾಟಕ ರಾಜ್ಯದಾಗ ಕಂಡು ಬರ್ತದೆ. ಕರ್ನಾಟಕ ರಾಜ್ಯದಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗೆ ಕಂಡು ಬರ್ತದೆ. ಕೇಳಿದ್ದಾನೆ, ಕೆಲವೊಂದು ಎಕ್ಸಾಮ್ದಾಗ ಕೇಳಿದ್ದಾನೆ. ಗೌರಿಬಿದನೂರು ಭೂಕಂಪ ದಾಖಲಾತಿ ಕೇಂದ್ರ ಎಲ್ಲಿದೆ? ಚಿಕ್ಕಬಳ್ಳಾಪುರ ಜಿಲ್ಲೆ. ಅದ ನಿಮಗೆ ಗೊತ್ತಿಲ್ಲ, ನೆನಪಿರಲಿ. ಯಾವ್ಯಾವ ಭೂಕಂಪ ದಾಖಲಾತಿ ಕೇಂದ್ರಗಳು ಯಾವ್ಯಾವ ರಾಜ್ಯದಾಗ ಕಂಡು ಬರ್ತಾವ ಅನ್ನೋದು ಕ್ವಶನ್ಸ್ ಕೇಳ್ತಾನೆ. ಸಿಂಗಲ್ ಸಿಂಗಲು ಕೇಳಬಹುದು ಅಥವಾ ಹೊಂದಿಸಿ ಬರೆಯಿರಿ. ಮತ್ತೊಮ್ಮೆ ಹೇಳ್ತೇನೆ. ಪುಣೆ ಮಹಾರಾಷ್ಟ್ರ, ಕೊಲಾಬಾ ಮಹಾರಾಷ್ಟ್ರ, ಕೊಡೈಕೆನಾಲ್ ತಮಿಳುನಾಡು, ಕೋಲ್ಕತ್ತಾ ಪಶ್ಚಿಮ ಬಂಗಾಳ, ಹೈದರಾಬಾದ್ ತೆಲಂಗಾಣ, ಡೆಹ್ರಾಡೂನ್ ಉತ್ತರಾಖಂಡ್. ಅದೇ ರೀತಿ ನಮ್ಮ ಕರ್ನಾಟಕದ್ದು ಗೌರಿಬಿದನೂರು, ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗೆ ಇದು ಕಂಡು ಬರ್ತದೆ. ಇದು ನಿಮಗೆ ಗೊತ್ತಿರಲಿ. ಅದ ಭಾರತದ
ಭೂಕಂಪ ದಾಖಲಾತಿ ಕೇಂದ್ರಗಳು. Earthquakes recording centers in India. Earthquakes recording centers in India. IMD ಅದ ಇದೆಲ್ಲ ಪ್ರಪಂಚದ್ದು ಅಷ್ಟೇ ಬರ್ತಾ ಇಲ್ಲ. ನೀವೆಲ್ಲ ಸರ್ಚ್ ಮಾಡ್ಕೊಂಡ್ಕೊಂಡಿರ್ಬೇಕಾಗ್ತದೆ. ಭಾಳ ಸರ್ಚ್ ಮಾಡಿ ನೀವು ಅದ ಫ್ರೀ ಇದ್ದಾಗ ನೀವು ಗೂಗಲ್ದಾಗ ಅವನ್ನ ಎಲ್ಲ ಸರ್ಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಇದ ಭೂಕಂಪಗಳಿಗೆ ಸಂಬಂಧಪಟ್ಟಂಗೆ ಸುನಾಮಿ ಅನ್ನುವಂಥ ಹೆಡ್ಡಿಂಗ್ ಹಾಕೊಡಿ. ಸುನಾಮಿ ಸುನಾಮಿ ಸುನಾಮಿಗಳು ಕರೆಕ್ಟ್.